ಕಳೆದ ಹಲವಾರು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ವರುಣನ ಆರ್ಭಟಕ್ಕೆ ಕಲಘಟಗಿ ತಾಲೂಕಿನಲ್ಲಿ ಅಪಾರ ಹಾನಿಯುಂಟಾಗಿದೆ. ಗ್ರಾಮಗಳಿಗೆ ಸಂಪರ್ಕವನ್ನು ಕಲ್ಪಿಸುವ ರಸ್ತೆಗಳಿಗೆ ಹಾನಿಯಾಗಿದ್ದಲ್ಲದೆ ವಿಪರೀತ ಮಳೆ ಸುರಿಯುತ್ತಿರುವ ಕಾರಣದಿಂದಾಗಿ ಬಡವರು ರಾತ್ರೋರಾತ್ರಿ ಸೂರು ಕಳೆದುಕೊಳ್ಳುವ ಪರಿಸ್ಥಿತಿ ಬಂದೊದಗಿದೆ. ಗೋವಿನ ಜೋಳ ಹಾಗೂ ಇನ್ನಿತರ ಬೆಳೆಗಳಿಗೂ ಕೂಡ ಹಾನಿ ಉಂಟಾಗಿರುವುದನ್ನು ಮನಗಂಡು ಕರ್ನಾಟಕ ಸಂಗ್ರಾಮ ಸೇನೆಯ ಕಲಘಟಗಿ ತಾಲೂಕು ಘಟಕದಿಂದ ದಂಡಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿ ತ್ವರಿತಗತಿಯಲ್ಲಿ ಪರಿಶೀಲನೆ ನಡೆಸಿ ಕ್ರಮ ಕೈಗೊಂಡು ಸೂಕ್ತ ಪರಿಹಾರವನ್ನು ದೊರಕಿಸಿಕೊಡಬೇಕಾಗಿ ಮನವಿಯನ್ನು ನೀಡಿದ್ದಾರೆ. ಇವತ್ತು ಕಲಘಟಗಿ ತಾಲೂಕಿನಲ್ಲಿ ಸತತವಾಗಿ ನಿರಂತರ ಸುರಿಯುತ್ತಿರುವ ಮಳೆಯಿಂದಾಗಿ ರೈತರ ಬೆಳೆಗಳು ಸಾಕಷ್ಟು ಹಾನಿ ಉಂಟಾಗಿದ್ದಾವೆ ಮತ್ತು ಮನೆಗಳು ಕೂಡ ಸಾಕಷ್ಟು ಕುಸಿತಾವ. ಇಲ್ಲೇನು ಹಳ್ಳಿಗಳಿಗೆ ಇರುವಂಥ ರಸ್ತೆಗಳು ಸಾಕಷ್ಟು ತೆಗ್ಗು ಪ್ರದೇಶ ಬಿದ್ದು ಈವರೆಗೂ ಕೂಡ ಯಾವುದೇ ಸರ್ಕಾರ ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ರೈತರಿಗೆ ನೆರವು ನೀಡುವಲ್ಲಿ ವಿಫಲರಾಗಿದ್ದರಿಂದ ಇವತ್ತು ನಮ್ಮ ಕರ್ನಾಟಕ ಸಂಗ್ರಾಮ ಸೇನೆ ವತಿಯಿಂದ ತಹಸೀಲ್ದಾರ್ ಮುಖಾಂತರ ಮಾನ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ನಿರಂತರವಾಗಿ 2.5 ತಿಂಗಳಿಂದ ಮಳೆ ಬಿಟ್ಟು ಬಿಡದೆ ಸುರಿತಾ ಇದೆ. ರೈತರ ಎಲ್ಲ ಒಂದು ಬೆಳೆಗಳು ಹಾನಿಯಾಗಿದೆ. ಮನೆಗಳು ಸಾಕಷ್ಟು ರೈತರದು ಎಲ್ಲ ಹಾನಿಯಾಗಿದೆ. ರಸ್ತೆಗಳಂತೂ ಕೆಸರುಗದ್ದೆ ಆಗಿದೆ. ಯಾವುದೇ ಜನಪ್ರತಿನಿಧಿಗಳಾಗಲಿ ಸರ್ಕಾರ ಸಂಬಂಧಪಟ್ಟ ತಹಸೀಲ್ದಾರ್ ಆಗಲಿ ವಿಲೇಜ್ ಅಕೌಂಟೆಂಟ್ಸ್ ಆಗಲಿ ಯಾರೂ ಬಂದು ನಿಮ್ಗೆ ಏನು ಆಗ್ತಾಯಿದೆ ಅಂತ ಒಂದು ಪ್ರಶ್ನೆ ಮಾಡುವಂಥ ಪರಿಸ್ಥಿತಿಯಲ್ಲಿ ಯಾರೂ ಇಲ್ಲ. ಹೀಗಾಗಿ ನಾವೇ ವಿಧಿ ಇಲ್ಲದೆ ಈಗ ದಯವಿಟ್ಟು ನೀವು ಇದನ್ನು DC ಅವರಿಗೆ ನಮ್ಮ ಮನವಿನ ಕೊಡಿ, ನಮಗೆ ದಯವಿಟ್ಟು ನಮ್ಮ ರೈತರಿಗೆ ಸಹಾಯ ಮಾಡಬೇಕು ಅಂಥೇಳಿ ಅವರಿಗೆ ನಾವು ಇವತ್ತು ಮನವಿ ಕೊಟ್ಟು ಕೇಳ್ಕೊಂಡಿದ್ವಿ. ಭಾಗಶಃ ಮನೆಯೂ ಬಿದ್ದಾವೆ. ಅದಕ್ಕೆ ರೈತರಿಗೆ ಸರ್ಕಾರ ಆಗಲಿ ಅಥವಾ ತಹಸೀಲ್ದಾರ, ಅಸಿಸ್ಟೆಂಟ್ ಕಮಿಷನರ ಮತ್ತು DC ಯಾರು ಬಂದು ಇನ್ನೂ ವಿಲೇಜ್ ಗ್ರಾಮ ಲೆಕ್ಕಾಧಿಕಾರಿ ಯಾರು ಬಂದು ರೈತರಿಗೆ ಇನ್ನೂ ಸ್ಪಂದನ ಆಗಿಲ್ಲ. ಅದಕ್ಕೆ ಬೇಗನೆ ಬಂದು ಯಾರ್ಯಾರು ಹಾನಿ ಆಗೈತಿ ಅವ್ರದ್ದು ಸರ್ವೆ ಮಾಡಿ ಅವರಿಗೆ ಹಾನಿ ಆದವರಿಗೆ ಪರಿಹಾರ ಧನ ಒದಗಿಸ್ಬೇಕಂತೇಳಿ ನಾವು ಈ ಮೂಲಕ ಕೇಳ್ಕೊಳ್ತೇವೆ.